ಇರೋದು ಯಾರು ಬೇಜಾರು ಮಾಡ್ಕೊಂಬೇಡಿ. ಟೀಮ್ ಅಂತ ಹೇಳಿದ ಮೇಲೆ ಒಬ್ಬರು ಒಂದು ಟೀಮ್ ಸೋಲ್ಬೇಕು, ಒಂದು ಟೀಮ್ ಗೆಲ್ಲಬೇಕು. ಸೊ ಈ ಕಾರ್ಯಕ್ರಮ ಚೆನ್ನಾಗಿ ನೆರವೇರಲಿ ಎಂದು ನಾನು ಭಾವಿಸ್ತೀನಿ. ಕೊಪ್ಪ ಪ್ರೀಮಿಯಂ ಸೀಸನ್ 2ನ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಕೊಪ್ಪ ಗ್ರಾಮದ ಎಲ್ಲ ಗ್ರಾಮದಿಂದ ಗಂಧದ ಗುಡಿ ಟೀಮ್ ಅನ್ನೋದೇಳಿ ಒಳ್ಳೆ ಭರ್ಜರಿಯಾಗಿ ಚೆನ್ನಾಗಿ ಆಡಿದ್ದಾರೆ. ಈ ವರ್ಷ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ಲಾಯಿತು. ಇದರಲ್ಲಿ 5 ಜನ ಕಾಂಪಿಟೇಟರ್ಸ್ ಇದ್ದರು. ಕ್ರೀಡಾಪಟು ಸ್ಫೂರ್ತಿಯಿಂದ ಆಡ್ಕೊಂಡ್ಬಂದು ಇವತ್ತು ಪ್ರಥಮ ಸ್ಥಾನವನ್ನು ಗೆದ್ದಿದ್ದೀವಿ. ಹಳ್ಳಿ ಸೊಗಡಲ್ಲಿದ್ದವ್ರಿಗೆ ಇದು ಗ್ರಾಮೀಣ ಭಾಷೆ ತುಂಬ ಖುಷಿ ಕೊಡುತ್ತೆ. ಈ ವರ್ಷ ನಡೆದಂಗೆ ಪ್ರತಿ ವರ್ಷ ನೀವು ಇದೇ ಥರ ಉತ್ಸಾಹದಿಂದ ಆಡಬೇಕಂತ ನಾನು ತಮ್ಮಲ್ಲಿ ಈ KPL 2ಗೆ ತೆರೆ ಬಿದ್ದಿದೆ. ನಮ್ಮ ಎಲ್ಲ ಯುವಕರು ಮತ್ತು KPL 3ಗೂ ಇದೇ ಹುಮ್ಮಸ್ಸಿನಿಂದ ಬಂದು ಕ್ರೀಡಾ ಪಂದ್ಯಾವಳಿಯಲ್ಲಿ ಯಶಸ್ವಿಯಾದಂತಹ ಎಲ್ಲ ತಂಡಗಳಿಗೂ ಅಭಿನಂದನೆಗಳು. ಮೊದಲನೇದಾಗಿ ಭಾರತೀಯರಿಗೆ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಇತರ ಯಾವುದೇ ಆಟಗಳನ್ನು ಇಷ್ಟೊಂದು ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಅನ್ನ ಆರಾಧಿಸ್ತಾರೆ ಮತ್ತು ಆಟಗಾರರನ್ನ ದೇವರಂತೆ ಕಾಣ್ತಾರೆ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ IPL ಮಾದರಿಯಲ್ಲಿ ಚುಟುಕು ಕ್ರಿಕೆಟ್ ಬಂದ ನಂತರ ದೇಶದ ಪ್ರತಿ ಹಳ್ಳಿಗಳಲ್ಲೂ, ಪ್ರತಿ ಪಟ್ಟಣಗಳಲ್ಲೂ, ಪ್ರತಿ ಬಡಾವಣೆಗಳಲ್ಲೂ ಕೂಡ ಈ ಒಂದು ಚುಟುಕು ಕ್ರಿಕೆಟ್ IPL ಮಾದರಿಯಲ್ಲಿ ಪ್ರೀಮಿಯರ್ ಲೀಗ್ಗಳು ಯಾವ ಪಟ್ಟಣಗಳಿಗೆ ಸಂಬಂಧಿಸಿರುತ್ತೆ ಅಥವಾ ಪಂಚಾಯತ್ಗಳಿಗೆ ಸಂಬಂಧಿಸಿರುತ್ತೆ ಆ ರೀತಿಯಾದಂತ ಪ್ರೀಮಿಯರ್ ಲೀಗ್ಗಳನ್ನ ಅದೇ ರೀತಿಯಾಗಿ IPL ಯಾವ ರೀತಿಯಾಗಿ ಬಿಡ್ ಕರೀತಾರೋ ಹಾಗೆ ಯಾವ ರೀತಿಯಾಗಿ ಫ್ರಾಂಚೈಸಿಗಳಿರ್ತಾರೋ ಅದೇ ರೀತಿಯಾಗಿ ಮಾಡುವಂತ ಒಂದು ಹೊಸ ಟ್ರೆಂಡ್ ಆರಂಭವಾಗಿದೆ. ಹೌದು, ಇತ್ತೀಚಿನ ವರ್ಷಗಳಲ್ಲಿ ಯುವಕರು ಒಂದೆಡೆ ಸೇರುವಂತದ್ದೇ ಕಷ್ಟಕರವಾಗಿದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ಅಂದ್ರೆ ಈ ಯಾಂತ್ರಿಕ ಬದುಕಿನ ನಡುವೆ ಎಲ್ಲರೂ ಕೂಡ ಅವರದೇ ಆದಂತಹ ಬದುಕುಗಳಲ್ಲಿ ತಲ್ಲೀನರಾಗಿರ್ತಾರೆ. ಈ ಮಾದರಿಯಲ್ಲಾದರೂ ಒಂದೆಡೆ ಸೇರ್ತಾ ಇರುವಂತ ಹೊಸ ಟ್ರೆಂಡ್ ಆರಂಭವಾಗಿದೆ. ಅದಕ್ಕೆ ಕ್ರಿಕೆಟ್ ಕೂಡ ಒಂದು ಹೊಸ ರೀತಿಯಾದಂತ ಚೈತನ್ಯವನ್ನ ತುಂಬಿದೆ. ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಪ್ರೀಮಿಯರ್ ಲೀಗ್ ಮಾದರಿಯಾದಂತ ಕ್ರಿಕೆಟ್ ಆಟಗಳು, ಪಂದ್ಯಾವಳಿಗಳಿಂದ ಒಂದಷ್ಟು ಯುವಕರಿಗೆ ಹೊಸ ರೀತಿಯಾದಂತ ಹುರುಪು ಚೇತನ ತುಂಬಿದೆ ಅಂದ್ರೆ ತಪ್ಪಾಗಲಾರದು. ಅದೇ ರೀತಿಯಾದಂತ ಒಂದು ಪ್ರೀಮಿಯರ್ ಲೀಗ್ ಅದುವೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಪ್ರೀಮಿಯರ್ ಲೀಗ್ ಅಂದ್ರೆ KPL ಪ್ರೀಮಿಯರ್ ಲೀಗ್. ಈ ಒಂದು ಪಂದ್ಯಾವಳಿಗಳು ಅತ್ಯುತ್ತಮವಾಗಿ ಇಲ್ಲಿನ KPL ಪ್ರೀಮಿಯರ್ ಲೀಗ್ ನ ಆಯೋಜಕರಾದಂತಹ ಸತೀಶ್, ಆನಂದ್, ಮಂಜುನಾಥ್, ಪ್ರಭು, ವಿನೋದ್ ಕುಮಾರ್, ಬೈರೇಶ್ ಮತ್ತು ಶಿವಕುಮಾರ್ ಮುಂತಾದ ಯುವಕರು ಸೇರಿ ಈ ಒಂದು ಕೊಪ್ಪ ಪ್ರೀಮಿಯರ್ ಲೀಗ್ ಅನ್ನ ಆಯೋಜಿಸಿದ್ದರು. ಹಾಗೆ ಈ ಒಂದು ಪಂದ್ಯಾವಳಿಗಳಿಗೆ ಅತ್ಯುತ್ತಮವಾದಂತಹ ಸ್ಪಂದನೆ ಕೂಡ ದೊರೆತಿತ್ತು. ಹಾಗೆ ಇವತ್ತು ಇದರ ಫೈನಲ್ ಸುತ್ತಿನ ಪಂದ್ಯಾವಳಿಗಳು ಆಯೋಜನೆಗೊಂಡಿತ್ತು. ಈ ಒಂದು ಪಂದ್ಯಾವಳಿಗಳು ರೋಚಕವಾಗಿ ಮೂಡಿ ಬಂದಿತ್ತು. ಈ ಒಂದು ಟೂರ್ನಿಯಲ್ಲಿ ಸಮಾಜ ಸೇವಕರು ಆಗಿರುವಂತಹ ಡಾಕ್ಟರ್ ಮಧುಸೂದನ್ ರೆಡ್ಡಿ ರವರು, ಹಾಗೆ ಪೋಡು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ರವಿರವರು, ಹಾಗೆ ಕೊಪ್ಪ ರಾಮಾಂಜನೇಯ, ಕೊಪ್ಪ ಗ್ರಾಮದ ಜಯಲಕ್ಷ್ಮಕ್ಕ, ಹಾಗೆಯೇ ಮೆಗಾ ಮೈಲ್ಸ್ ನ AG ಚೆಲುವರಾಜು, ಹಾಗೆ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಲೋಕೇಶ್ ರೆಡ್ಡಿ, ಕೊಪ್ಪ ಗ್ರಾಮದ KN ದೇವರಾಜು, ಕೊಪ್ಪ ಗ್ರಾಮದ ಮತ್ತೋರ್ವ ಮುಖಂಡರಾದಂತಹ ಚೇತನ್, ಕೊಪ್ಪ ಗ್ರಾಮದ ಮತ್ತೋರ್ವ ಮುಖಂಡರಾದಂತಹ ರಾಜಣ್ಣ S ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಪಂದ್ಯಾವಳಿಗಳಲ್ಲಿ ಅಂತಿಮವಾಗಿ ಮೊದಲನೆಯ ಬಹುಮಾನವನ್ನ 10,000 ರು ನಗದು ಮತ್ತು ಆಕರ್ಷಕವಾದಂತಹ ಟ್ರೋಫಿಯನ್ನ ಗಂಧದ ಗುಡಿ ತಂಡದವರು ಪಡ್ಕೊಂಡ್ರೆ, ಎರಡನೇ ಸ್ಥಾನವನ್ನ ಚಾಲೆಂಜಿಂಗ್ ರಾಯಲ್ಸ್ ಅವರು 7,500 ರು ನಗದು ಮತ್ತು ಆಕರ್ಷಕವಾದಂತಹ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡ್ರು. ಹಾಗೆ ಎಲೈಟ್ 11 ಮೂರನೇ ಸ್ಥಾನವನ್ನ 5,000 ರು ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಂತ ಈ ಒಂದು ಪಂದ್ಯಾವಳಿಗಳ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಹೌದು, ಭಾರತೀಯರಿಗೆ ಕ್ರಿಕೆಟ್ ಅಂದ್ರೆ ಸಾಕು. ಇವತ್ತು ಅವರು ಊಟ ತಿಂಡಿಗಳನ್ನ ಬಿಟ್ಟು ಕೆಲಸಕ್ಕೂ ಬೇಕಿದ್ರೆ ಚಕ್ಕರ್ ಹಾಕಿದ್ದೇನೆ IPL ಪಂದ್ಯಾವಳಿಗಳನ್ನ ನೋಡುವಂತ ಕ್ರೇಜ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅತ್ಯಂತ ಶ್ರೀಮಂತವಾದಂತ ಆಟ, ಜಾಗತಿಕ ಮಟ್ಟದ ಆಟ ಅಂದ್ರೆ ಅದುವೇ ಕ್ರಿಕೆಟ್. ಭಾರತೀಯರಂತೂ ಕ್ರಿಕೆಟ್ ಆಟಗಾರರನ್ನ ದೇವರಂತೆ ಕಾಣ್ತಾರೆ ಮತ್ತು ಅವರಿಗೆ ವಿಶೇಷವಾದಂತ ಗೌರವಗಳನ್ನ ಸಲ್ಲಿಸ್ತಾರೆ. ಅಂತಹ ಒಂದು ಕ್ರಿಕೆಟ್ ಕೊಪ್ಪ ಪ್ರೀಮಿಯರ್ ಲೀಗ್ ಕೊಪ್ಪ ಗ್ರಾಮದಲ್ಲಿ ಆಯೋಜನೆಗೊಂಡಿತ್ತು. ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಆಯೋಜಕರುಗಳು ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇರೋದು ಯಾರು ಬೇಜಾರು ಮಾಡ್ಕೊಂಬೇಡಿ. ಟೀಮ್ ಅಂತ ಹೇಳಿದ್ಮೇಲೆ ಒಬ್ಬರು ಒಂದು ಟೀಮ್ ಸೋಲ್ಬೇಕು, ಒಂದು ಟೀಮ್ ಗೆಲ್ಲಬೇಕು. ಎರಡು ಟೀಮು ಗೆಲ್ಲಕ್ಕಾಗಲ್ಲ, ಎರಡು ಟೀಮು ಸೋಲಕ್ಕಾಗಲ್ಲ. ಇವತ್ತು ಸೋಲೆ ನಾಳಿನ ನಮ್ಮ ಗೆಲುವು. ಸೋತಿರೋರು ಬೇರೆ ಯಾರು ನಮ್ಮ ಹುಡುಗರೆ, ಗೆದ್ದಿರೋರು ನಮ್ಮೂರೇ, ನಮ್ಮೂರಿನವರೇ, ಎಲ್ಲ ಒಂದೇ ಊರವರೇ. ಹಾಗಾಗಿ ಇಲ್ಲಿ ಯಾರು ಲಾಸ್ಟ್ ಟೈಮ್ ಆಟದಲ್ಲಿ ಸೋತಿರ್ತೀರ ಅವ್ರು ಯಾರು ಸೋಲು, ಅದು ಸೋಲು ಅಂದರೆ ಜೀವನದಲ್ಲಿ ಸೋಲಲ್ಲ, ಅದು ಆಟದಲ್ಲಿ ಸೋಲು. ಇವತ್ತು ನಮ್ಮ ಸೋಲು, ನಾಳೆ ಗೆಲುವು. ಈಗ RCB ಕ್ರಿಕೆಟ್ ನಮ್ಮ ಇದ್ರಲ್ಲಿ ಆಡ್ತಾ ಇದೆ, ಯಾವಾಗಲೂ ಗೆಲ್ತಾರೆ. ಒಂದ್ಸಲ ಆಡ್ತಾರೆ, ಒಂದು ಸೋಲ್ತದೆ. ಸೂರ್ಯವಂಶಿ ಅಂತ ಹುಡುಗ ನಮ್ಮ ಕ್ರಿಕೆಟ್ ಮ್ಯಾಚೆಲ್ಲ ನೋಡ್ತಾ ಇರ್ತೀರಿ, ಅವರು ಆಡ್ತಾರೆ ಕುರಿತಲ್ಲಿ ನೋಡ್ತಾ ಇರ್ತೀರಿ. ಮೊನ್ನೆ ಫಸ್ಟ್ ಬಾಲ್ಗೆ ಔಟ್ ಆಗ್ಬಿಟ್ರು. ಬಂದಂಗೆ 6 ಹೊಡಿತಾ ಇದ್ರು, ಬಂದಂಗೆ ಒಳ್ಳೆ ಇದು ಕೊಡ್ತಾ ಇದ್ರು ಫಸ್ಟ್ ಬಾಲ್ಗೆ. ಅದು ಆಟ, ಯಾವಾಗಲೂ ಅದೇ ಥರ ಇರೋಕ್ಕಾಗಲ್ಲ. ನಾನು ಎಲ್ಲ ಹುಡುಗರು ಕೇಳ್ಕೊಳ್ಳೋದು ಅಷ್ಟೇ, ಸೋಲು ಗೆಲುವು ಜೀವನದಲ್ಲೇ ಎರಡೂ ಇರಬೇಕು. ಹಾಗಾಗಿ ಎಲ್ಲರೂ ಚೆನ್ನಾಗಿ ಆಡಿ. ಮತ್ತು ಇನ್ನು ನೀವು ಏನೇ ಒಂದು ಕಾರ್ಯಕ್ರಮ ಈ ಥರ ಮಾಡಬೇಕಾದ್ರೆ, ಪ್ರತಿ ವರ್ಷದಲ್ಲಿ ಟೂರ್ನಮೆಂಟ್ ಮಾಡಬೇಕಾದ್ರೆ ನನ್ನನ್ನು ಬಂದು ನನ್ನ ಕಾಣಿ. ನನಗೂ ಭಾಳ ಇಷ್ಟ. ನಿಮ್ಗಳಿಗೆ ಏನು ನನ್ನ ಕಡೆಯಿಂದ ಏನು ಸಹಾಯ ಆಗಬೇಕು, ಯಾವ ರೀತಿ ಏನು ಮಾಡಬೇಕು ಪ್ರೋತ್ಸಾಹವಾಗಿ ಹೇಳಿ, ನಾನು ಖಂಡಿತ ನಾನು ಮಾಡ್ತೀನಿ. ಇವತ್ತೇನು ನಮ್ಮ ಗಂಧದ ಗುಡಿ ಟೀಮು 3 ವಾರದಿಂದ ನಮ್ಮ ಇದೇನು ಕ್ರಿಕೆಟ್ ಟೂರ್ನಮೆಂಟ್ ಮ್ಯಾಚಿಂಗ್ ನಡೀತಾ ಇತ್ತು, ಫೈನಲ್ಲಾಗಿ ನಮ್ಮ ಕೊಪ್ಪ ಗ್ರಾಮದ ಎಲ್ಲ ಗ್ರಾಮದಿಂದ ಗಂಧದ ಗುಡಿ ಟೀಮ್ ಅನ್ನೋದೇಳಿ ಒಳ್ಳೆ ಭರ್ಜರಿಯಾಗಿ ಚೆನ್ನಾಗಿ ಆಡಿದ್ದಾರೆ. ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ, ಮುಂದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು KPL ಸೀಸನ್ 2 ಕ್ರಿಕೆಟ್ ನಡೆಯೋದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಕೊಟ್ಟಿದೆ. ಎಲ್ಲರಿಗೂ ಧನ್ಯವಾದ, ಕೊಪ್ಪ ಗ್ರಾಮಸ್ಥರಿಗೂ, ಕೊಪ್ಪ ಹುಡುಗರಿಗೂ. ಸೊ ಈ ಕಾರ್ಯಕ್ರಮ ಚೆನ್ನಾಗಿ ನೆರವೇರಲಿ ಎಂದು ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂಥ ನಮ್ಮ MLA ಅವರು, ನಮ್ಮ ಮುನ್ರಾಜಣ್ಣವರು, ಅವ್ರಿಗೂ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಕೊಪ್ಪ ಗ್ರಾಮಸ್ಥರಿಗೂ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸೊ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲ ಸ್ನೇಹಿತರು ಕೂಡ ಭಾಳ ಪ್ರೀತಿಯಿಂದ ನೋಡ್ಕೋತಾರೆ. ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ದೀರಿ ಎಲ್ಲ ಕೊಪ್ಪ ನಮ್ಮೆಲ್ಲ ಸ್ನೇಹಿತರು, ನನ್ನ ಜೊತೆಗೆ ಸಹ ಎಲ್ಲರೂ ಭಾಳ ಉತ್ತಮವಾಗಿದ್ದಾರೆ. ಬಟ್ ಇಲ್ಲಿ ತುಂಬ ಅದ್ಭುರಿಯಾಗಿ ಏನು ನಾವು ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೆಸ್ತಾ ಇದ್ದೀರಿ. KPL ಸೀಸನ್ 2 ಅಂದರೆ ಕೊಪ್ಪ ಪ್ರೀಮಿಯರ್ ಸೀಸನ್ 2ನ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಇನ್ನೂ ಉತ್ತಮ ರೀತಿಯಲ್ಲಿ ಆಡಿ ಎಲ್ಲರೂ ಪ್ರಶಸ್ತಿಯನ್ನು ಸ್ವೀಕರಿಸಲಿ ಅಂತ ಹೇಳ್ತಾ ನಾನು 2 ಮಾತು. ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಂತಹ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದಂತ ಮುಖಂಡರುಗಳು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ವಿಫಲವಾದಂತಹ ಕ್ಷೇತ್ರ ರಕ್ಷಣೆ 3 ಜನ ಇದ್ರು ಸಹ ಕ್ಯಾಚ್ ಹಿಡಿಯುವಲ್ಲಿ ವಿಫಲ. ಮತ್ತೊಮ್ಮೆ ಮರುಪ್ರಯತ್ನ.
ಅದೇವರಿಗೆ ತುಂಬಾ ಧನ್ಯವಾದಗಳು. ಎಲ್ಲರೂ ಎಲ್ಲ ಸೋತಿದ್ರೆ ಆ ಕಡೆ ಎಲ್ಲ ಎಲ್ಲರಿಗೂ ಜೈ ಜೈ ಯಾವತ್ತಿಂಗ ಜೈ ಎಲ್ಲ ಒಗ್ಗಟ್ಟಿಗೆ ಜೈ ಭೀಮ್ ಆಮೇಲೆ ಬೇಕಾದ್ರೆ ನೀವು ಗ್ರೂಪ್ ಫೋಟೋ ಜೈ ಗಂಧದ ಗುಡಿ ಜೈ ಗಂಧದ ಗುಡಿ ಜೈ ಈ ವರ್ಷ ತುಂಬ ಅದ್ಧೂರಿಯಾಗಿ ನಡೆಸ್ಕೊಡ್ಲಾಯಿತು. ಇದರಲ್ಲಿ 5 ಜನ ಕಾಂಪಿಟೇಟರ್ಸ್ ಇದ್ದರು. 5 ಜನದಲ್ಲಿ ನಾವು ಗಂಧದ ಗುಡಿ ಟೀಮ್ ಮಾಲೀಕರು ಮತ್ತು ನಮ್ಮ ಟೀಮ್ನ ಮೆಂಬರ್ಸು. ನಮ್ಮ ಟೀಮ್ ಮೆಂಬರ್ಸಲ್ಲಿ ತುಂಬ ಚೆನ್ನಾಗಿ ಆಟವಾಡಿ ಈ ನಮ್ಮ ಜಯನ ಸಾಧಿಸಿದ್ದಾರೆ. ಈ ಜಯ ನಮ್ಮ ಗಂಧದ ಗುಡಿ ಟೀಮ್ದು ಎಲ್ಲ ನಮ್ಮ ಪ್ಲೇಯರ್ಸ್ಗೂ ಆಲ್ ದಿ ಬೆಸ್ಟ್. ಇಲ್ಲಿ KPL 2ನ ಆರ್ಗನೈಸ್ ಮಾಡಿದಂಥ ನಮ್ಮ ಸತೀಶ್, ನಮ್ಮೂರವರೇ ಸತೀಶು ಮತ್ತು ವಿನೋದು ಮತ್ತು ಪ್ರಭು ಮಂಜುನಾಥ್ ಅಂತ ಇವರಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇದರಲ್ಲೂ ಯಾವುದೇ ರೀತಿ ತೊಂದರೆ ಇಲ್ದಿರ ಊಟದಲ್ಲಾಗ್ಬೋದು, ಕುಡಿಯೋ ನೀರಲ್ಲಾಗ್ಬೋದು, ತಂಪು ಪಾನೀಯಗಳಾಗಿರ್ಬೋದು, ಎಲ್ಲ ಇದರಲ್ಲೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಜೊತೆ 5 ತಂಡಗಳು, ನಮ್ಮನ್ನು ಸೇರಿಸಿ 5 ತಂಡಗಳಿದ್ವು ಈ ಒಂದು ಸೀಸನ್ನಲ್ಲಿ. ನಾವು ಈ ಸೀಸನ್ನಲ್ಲಿ ಎಲ್ಲರೂ ಕೂಡ ತುಂಬ ಕ್ರೀಡಾಪಟು ಸ್ಫೂರ್ತಿಯಿಂದ ಆಡ್ಕೊಂಬಂದು ಉತ್ತಮವಾಗಿ ಆಡಿ ನಾವು ಇವತ್ತು ಪ್ರಥಮ ಸ್ಥಾನವನ್ನು ಗೆದ್ದಿದ್ದೀವಿ. ಈ ಒಂದು ಜಯ ನಮ್ಮ ಎಲ್ಲ ತಂಡ ಮತ್ತು ನಮ್ಮ ಟೀಮ್ ಮಾಲೀಕರಾದಂಥ ಅಜಯಣ್ಣವರು ಮತ್ತು ಎಲ್ಲರಿಗೂ ಅರ್ಪಣೆ ಮಾಡ್ತೀನಿ. ಹಳ್ಳಿ ಸೊಗಡಲ್ಲಿದ್ದವ್ರಿಗೆ ಇದು ಗ್ರಾಮೀಣ ಭಾಷೆ ತುಂಬ ಖುಷಿ ಕೊಡುತ್ತೆ. ಆದರೆ ನಮ್ಮ ಕೊಪ್ಪ ಹುಡುಗರು ಹೆಚ್ಚಾಗಿ ಹೇಳ್ಬೇಕಂದ್ರೆ ಕೊಪ್ಪ ಹಿರಿಯ ನಾಗರಿಕರಲ್ಲಿ ನನ್ನೊಂದು ಮನವಿ, ಇಂಥ ಹುಡುಗನ ಪಡೆದ ಕೊಪ್ಪನೇ ಧನ್ಯರು.
ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಇವ್ರು ಇದೇ ಥರ ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ನಮ್ಮ ಒಂದು ಕಿರುಕಾಣಿಕೆ ಖಂಡಿತ ಇರುತ್ತೆ. ಆದರೆ ಅವ್ರು ಮಾಡ್ತಾರೆ ಅಂತಲ್ಲ, ಅವರ ಒಂದು ಅಭ್ಯಾಸ, ಅವರ ನುಡಿ, ನಡೆ, ಸಂಸ್ಕೃತಿಗೆ ನಾವು ತಲೆ ಬಾಗ್ಬಿಡ್ತೀವಿ. ಈ ಒಂದು ಪಂದ್ಯಾವಳಿಗಳಲ್ಲಿ ಸಮಾಜ ಸೇವಕರು ಹಾಗೆಯೇ ಡಾಕ್ಟರ್ ಮಧುಸೂದನ್ ರೆಡ್ಡಿರವರು, ಹಾಗೆಯೇ ಉಲಿಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಲೋಕೇಶ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಪೋಡು ರವಿ, ಹಾಗೆ ಇನ್ನಿತರ ಎಲ್ಲ ಮುಖಂಡರು ಕೂಡ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪಂದ್ಯಗಳನ್ನು ಉರಿದುಂಬಿಸಿದರು ಮತ್ತು ಆಯೋಜಕರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕೃಷ್ಣಣ್ಣವ್ರಿಗೆ ಧನ್ಯವಾದ ಅರ್ಪಿಸುತ್ತಾ, ಇವತ್ತು ಫೈನಲ್ ಮ್ಯಾಚ್ಗೆ ನಮ್ಮ ಪೋರ್ಟ್ ರವಣ್ಣವ್ರು ಬಂದಿದ್ದರು. ಅವ್ರಿಗೆ ಆಮೇಲೆ ನಮ್ಮ ನಿರ್ಮಾಣ ಲೇಔಟ್ ಮಧುಸೂದನ್ ರೆಡ್ಡಿ ಅವ್ರ ಅಣ್ಣವ್ರು ಬಂದಿದ್ದರು. ಆಮೇಲೆ ನಮಗೆ ಪ್ರೋತ್ಸಾಹ ನೀಡಿದಂಥ ಲಕ್ಷ್ಮೀಕಾಂತ್ ಅಣ್ಣವರು, ಹಾಗೆ ಇನ್ನೂ ಸುಮಾರು ಜನ ನಮಗೆ ಪ್ರೋತ್ಸಾಹ ನೀಡಿದರು. ಹಾಗೆ ನಮ್ಮ ಹಿರಿಯ ನಾಗರಿಕರು ಹಾಗೂ ಹಿರಿಯ ಕಲಾವಿದರಾದಂಥ ನಮ್ಮ ಎ.ಜಿ. ಚಲುವರಾಜ್ ಸರ್ ಅವರು ಈ ಟೂರ್ನಿಗೆ ತುಂಬ ಅತ್ಯುತ್ತಮವಾದ ಅವರ ಸಪೋರ್ಟನ್ನು ಕೊಟ್ಟಿದ್ದರು. ಇವತ್ತು ಈ KPL 2ಗೆ ತೆರೆ ಬಿದ್ದಿದೆ. ವಿಜೃಂಭಣೆಯಿಂದ ಆರಂಭಗೊಂಡು ಅತಿ ವಿಜೃಂಭಣೆಯಿಂದ ತೆರೆ ಕಂಡಿದೆ. ಈ ಕ್ರೀಡೆಯಲ್ಲಿ ಪಾಲ್ಗೊಂಡಂಥ 5 ತಂಡ ಆಟಗಾರರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ನಮಗೆ ಪ್ರೋತ್ಸಾಹ ಮಾಡಿದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ KPL 2 ಇಷ್ಟು ವಿಜೃಂಭಣೆಯಾಗಿ ತೆರೆ ಕಂಡಿದ್ದು ನಮಗೆಲ್ಲರಿಗೂ ಸಂತಸ ತಂದಿದೆ. ನಮ್ಮ ಎಲ್ಲ ಯುವಕರು ಮತ್ತು KPL 3ಗೂ ಇದೇ ಹುಮ್ಮಸ್ಸಿನಿಂದ ಬಂದು ಆಟವಾಡಿ KPL 3ಗೂ ಒಳ್ಳೆ ಆರಂಭ ಕೊಡಬೇಕು ಅಂತ ಎಲ್ಲರನ್ನು ಕೇಳ್ಕೊತ ಕ್ರೀಡಾ ಪಂದ್ಯಾವಳಿಯಲ್ಲಿ ಯಶಸ್ವಿಯಾದಂತಹ ಎಲ್ಲ ತಂಡಗಳಿಗೂ ಅಭಿನಂದನೆಗಳು ಮೊದಲನೇದಾಗಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಹಾಗೂ ಕೊಪ್ಪ ಗ್ರಾಮಸ್ಥರಿಗೆ, ಕೊಪ್ಪ ಪ್ರೀಮಿಯರ್ ಲೀಗ್ ಸೀಸನ್ 2 ಮೊದಲನೇದಾಗಿ ನಾವು ಈ ಒಂದು ಪಂದ್ಯಾವಳಿಯನ್ನು ಆರಂಭ ಮಾಡಬೇಕಂತ ಸಂದರ್ಭದಲ್ಲಿ 5 ತಂಡಗಳನ್ನು ಮಾಲೀಕರ ಮುಖಾಂತರ ಖರೀದಿ ಮಾಡಿ ತದನಂತರದಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಂದಿಗೆ ಫೈನಲ್ ಪಂದ್ಯಗಳು ಸಮೇತ ಮುಗಿದಿವೆ. ಮೊದಲನೇದಾಗಿ ಗೆದ್ದಂಥ ಗಂಧದ ಗುಡಿ ತಂಡಕ್ಕೆ ಶುಭಾಶಯಗಳು. ಅದೇ ರೀತಿ ರನ್ನರ್ ಅಪ್ಸ್ ಆದಂತಹ ಚಾಲೆಂಜಿಂಗ್ ರಾಯಲ್ಸ್ 11 ತಂಡಕ್ಕೂ ಶುಭಾಶಯಗಳು. ಜೊತೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಕಾರಣೀಭೂತರಾದಂತಹ ಊರಿನ ಎಲ್ಲ ಹಿರಿಯರಿಗೆ, ನಮ್ಮ ಸ್ನೇಹಿತರಿಗೆ ಮತ್ತು ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಪಂದ್ಯಾವಳಿಗಳಂತೂ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಕರಾದಂತಹ ಸತೀಶ್, ಆನಂದ್, ಮಂಜುನಾಥ್, ಪ್ರಭು, ವಿನೋದ್ ಕುಮಾರ್, ಬೈರೇಶ್ ಮತ್ತು ಶಿವಕುಮಾರ್ ಮುಂತಾದ ಯುವಕರ ತಂಡ ಅಚ್ಚುಕಟ್ಟಾಗಿ ಈ ಒಂದು ಪಂದ್ಯಾವಳಿಗಳನ್ನ ನಿರ್ವಹಣೆ ಮಾಡಿ ಎಲ್ಲೂ ಕೂಡ ಒಂದು ಎಳ್ಳಷ್ಟು ಕೂಡ ಚ್ಯುತಿ ಬಾರದಂತೆ ಈ ಒಂದು ಕ್ರೀಡೆಯನ್ನು ಆಯೋಜಿಸುವ ಮೂಲಕ ಯುವಕರನ್ನ ಮತ್ತೊಮ್ಮೆ ಸಮಾಜದ ಮುಖ್ಯವಾಹಿನಿಗೆ, ಅಂದ್ರೆ ಯುವಕರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ದಾಸರಾಗಿರ್ತಾರೆ, ಚಟಗಳಿಗೆ ಒಳಗಾಗಿರ್ತಾರೆ, ಈ ರೀತಿಯಾಗಿ ಒಂದು ಕ್ರೀಡಾ ಸ್ಫೂರ್ತಿಯನ್ನ ತುಂಬುವಂತ ಸಲುವಾಗಿ ಕ್ರೀಡೆಗಳನ್ನ ಈ ರೀತಿ ಯಾವುದೇ ಕ್ರೀಡೆ ಇರಬಹುದು, ಹೀಗೆ ಮಾಡಿದಾಗ ಖಂಡಿತವಾಗ್ಲೂ ಆ ಗ್ರಾಮಗಳಲ್ಲಿ ಯುವಕರು ಒಂದೆಡೆ ಸೇರುವಂಥದ್ದು, ಸಂಘಟಕರಾಗುವಂಥದ್ದು, ಕ್ರೀಡಾ ಸ್ಫೂರ್ತಿಯನ್ನ ಮೆರೆಯುವಂಥದ್ದು, ಮತ್ತಷ್ಟು ಸ್ನೇಹ ಗಟ್ಟಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಮುಂದಿನ ವರ್ಷಗಳಲ್ಲೂ ಕೂಡ, ಅಂದ್ರೆ KPL ಸೀಸನ್ 2 ಇದಾಗಿತ್ತು, ಮುಂದೆಯೂ ಕೂಡ ಇದೇ ರೀತಿಯಾಗಿ KPL ಸೀಸನ್ 3, 4, 5 ಈ ರೀತಿಯಾದಂತಹ ಸೀಸನ್ಗಳನ್ನ ಆಯೋಜಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.